ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಬಂದು ಬ್ಯಾಕ್ ಫಿಲ್ಲಿಂಗ್. ಬ್ಯಾಕ್ ಫಿಲ್ಲಿಂಗಲ್ಲಿ ನಾವು ಒಂದು 2-3 ವಿಧದಲ್ಲಿ ಮಾಡ್ಬೋದು. ಈಗ ನಾವು 30-40 ಸೈಟು ಅಥವಾ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಒಂಥರ ಇದ್ದರೆ ಕಮರ್ಷಿಯಲ್ ಬಿಲ್ಡಿಂಗ್ ಬೇರೆ ಬರುತ್ತೆ. ಆಮೇಲೆ ದೊಡ್ಡ ಮಲ್ಟಿ ಫ್ಲೋರ್ ಬಿಲ್ಡಿಂಗು ಸಪ್ರೇಟಾಗಿ ಬರುತ್ತೆ. ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಅದಕ್ಕೆ ಆರ್ಕಿಟೆಕ್ಟ್ದು ಡೀಟೇಲ್ ಇರುತ್ತೆ, ಸ್ಟ್ರಕ್ಚರ್ ಡೀಟೇಲ್ ಇರುತ್ತೆ. ಬೇಸ್ಡ್ ಆನ್ ದಟ್ ಆ್ಯಕ್ಚುಲಿ ಲೇಯರ್ ಬೈ ಲೇಯರ್ ಮಾಡಬೇಕು. ಅದನ್ನು ನಾವು ಇಲ್ಲಿ ಯೂಸ್ ಮಾಡಬೇಕು. ಇನ್ನು 30-40 ಸೈಟಲ್ಲಿ ಅಥವಾ 60-40 ಸೈಟಲ್ಲಿ ಜನರಲಾಗಿ ಕಟ್ತಾರಲ್ಲ, ಅದರಲ್ಲಿ ಒಂದೇ ಸತಿ ಫುಟಿಂಗಿಗೆ ಒಂದೇ ಸತಿ JCB ತಂದು ಮಣ್ಣು ಹಾಕಬಾರ್ದು. ಅಟ್ಲೀಸ್ಟ್ 2 ಲೇಯರಲ್ಲಿ ಹಾಕಬೇಕು. ಈಗ 5 ಫೀಟ್ ಡೆಪ್ತ್ ಇದೆ ಅಂದರೆ 2.5 ಫೀಟ್ಗೆ ಹಾಕ್ಬಿಟ್ಟು ಸರಿಯಾಗಿ ಸೆಟಲ್ ಮಾಡಬೇಕು. ಚೆನ್ನಾಗಿ ನೀರು ಬಿಟ್ಬಿಟ್ಟು ಸೆಟಲ್ ಮಾಡಿ ಅಟ್ಲೀಸ್ಟ್ ಒಂದು 3-4 ಡೇಸ್ ಬಿಟ್ಟು ಎಲ್ಲ ಸೆಟಲ್ ಆದಮೇಲೆ ತಿರ್ಗಾ ಬ್ಯಾಲೆನ್ಸ್ ಮಣ್ಣು ಫಿಲ್ ಮಾಡಬೇಕು. ತಿರ್ಗಾ ಅದಕ್ಕೂ ನೀರು ಹಾಕಿ ಹಾರೆಯಿಂದ ಹೋಲ್ ಮಾಡಿ ನೀರು ಹಾಕಿ ಸೆಟಲ್ ಮಾಡಿ ಟೈಟ್ ಆಗಿದೆ ಅಂತ ಗೊತ್ತಾದ ಮೇಲೆ ಫರ್ದರ್ ಎಕ್ಸಿಕ್ಯೂಷನ್ ಮಾಡ್ಕೋಬೇಕು ವರ್ಕ್. ಆಮೇಲೆ ನಾವು ಸೈಡ್ ಸ್ಟೋನ್ ಮೇಸನ್ರಿ ಮಾಡುವಾಗಲೂ ಅಷ್ಟೇ ಕ್ಲೀನಾಗಿ ಅರ್ತ್ ವರ್ಕ್ ಮಾಡಿ ಸೈಡ್ ಸ್ಟೋನ್ ಆದಮೇಲೆ ಪ್ಲಿಂತ್ ಬೀಮ್ ಆದಮೇಲೆ ಒಂದೇ ಸತಿ ಮಣ್ಣು ಫಿಲ್ ಮಾಡ್ಬೋದು. ಸೈಡ್ ಸ್ಟೋನು ಪ್ಲಿಂತ್ ಬೀಮ್ ಅಂದರೆ ಅಟ್ಲೀಸ್ಟ್ ಒಂದು ನಿಮಗೆ 2.5 ಫೀಟ್ ಹೈಟ್ ಬರುತ್ತೆ ರೋಡಿಂದ. ಒಂದೇ ಸತಿ JCB ತಂದು ಮಣ್ಣು ತುಂಬಿಸ್ಬಿಟ್ಟು ನೀರು ಹಾಕಿಬಿಟ್ರೆ ಫ್ಯೂಚರಲ್ಲಿ ಸೆಟಲ್ ಆಗೋ ಚಾನ್ಸಸ್ ಇರುತ್ತೆ. ಸೆಟಲ್ ಆದರೆ ನಿಮಗೆ ಫ್ಲೋರಿಂಗ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಟ್ಲೀಸ್ಟ್ 2 ಲೇಯರಲ್ಲಿ ಮಣ್ಣು ಹಾಕಬೇಕು. ಫಸ್ಟ್ ಒಂದು ಲೇಯರ್ ಹಾಕಬೇಕು, ಚೆನ್ನಾಗಿ ಸೆಟಲ್ ಮಾಡಬೇಕು. ಹಾರಲ್ಲಿ ಹೋಲ್ಸ್ ಮಾಡಿಸಿ ನೀರು ಹಾಕಿ ಚೆನ್ನಾಗಿ ಸೆಟಲ್ ಆಗಿ ಒಂದು 3-4-5 ಡೇಸ್ ಟೈಮ್ ಕೊಟ್ಟು ಆಮೇಲೆ ಇನ್ನೊಂದು ಲೇಯರ್ ಮಣ್ಣು ಹಾಕಿ ಫುಲ್ ಸೆಟಲ್ ಮಾಡಿದ್ಮೇಲೆ PCC ಕಾಂಕ್ರೀಟ್ ಹಾಕಬೇಕು. ಬಿಗಿನಿಂಗ್ ಅಪ್ ಟು ಫುಟಿಂಗಿಂದ ಹಿಡಿದು ಪ್ಲಿಂತ್ ಬೀಮ್ವರೆಗೂ ಬಿಲ್ಡಿಂಗಲ್ಲಿ ಯಾವುದೇ ಥರದ ಅರ್ಜೆಂಟ್ ಕೆಲಸ ಮಾಡಬಹುದು. ಯಾಕಂದರೆ ಎಲ್ಲರೂ ಟೈಮ್ ಶೆಡ್ಯೂಲ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ, ತುಂಬ ಫಾಸ್ಟಾಗಿ ಕೆಲಸ ಮಾಡೋಕ್ಕೆ ನೋಡ್ತಾರೆ. ಫಾಸ್ಟಾಗಿ ಮಾಡೋಣ, ಬಟ್ ಬೇರೆ ಟೈಮಲ್ಲಿ ಅಪ್ ಟು ಪ್ಲಿಂತ್ ಬೀಮು ಯಾವುದೇ ಕಾರಣಕ್ಕೂ ಕೆಲಸ ಫಾಸ್ಟಾಗಿ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಅದರದೇ ಟೈಮ್ ಕೊಟ್ಟು ಫುಲ್ ಸೆಟಲ್ ಮಾಡಿ ಫುಲ್ ಸೆಟಲ್ ಆಗಿದೆ ಕನ್ಫರ್ಮ್ ಆದಮೇಲೆ ಕೆಲಸ ಕಂಪ್ಲೀಟ್ ಮಾಡಬೇಕು. ಥ್ಯಾಂಕ್ ಯು ಅಂತ